ಲಾಸ್ ಏನಾಗಲ್ಲ. ಆಮೇಲೆ ನಿಮ್ ಬಂಡವಾಳ ಹಾಕಿ ರೈಟ್ ಕಮ್ಮಿ ಹಾಕಿರುವ ಒಳ್ಳೆ ಇಳುವರಿ ಬಿದ್ರೆ ರೈಟ್ ಕಮ್ಮಿ ಆದ್ರೂ ನೀವು ಇದಕ್ಕೇನು ಮೋಸ ಆಗಲ್ಲ. ನಿಮ್ ಬಂಡವಾಳ ದುಡ್ಡಿಗೆ ರೈಟ್ ಕಮ್ಮಿ ಆದ್ರೂ. ಈ ಶುಂಠಿ ಬೆಳಿಬೇಕು ಅಂದ್ರೆ ನಮ್ಗೆ ಯಾವ ತರದ ಮಣ್ಣು ಇರ್ಬೇಕು? ಕೆಂಪು ಮಣ್ಣು ಅಂಟ್ಕೋಬೇಕು. ಕೆಂಪು ಮಣ್ಣು ಇರ್ಬೇಕು. ಕೆಂಪು ಮಣ್ಣು ಇದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ. ಅದು ಹಬ್ಬು ಇದ್ ಮಾಡಕ್ಕೆಲ್ಲ ಸ್ಪ್ರೆಡ್ ಶುಂಠಿ ಒಳ್ಳೆ ಚೆನ್ನಾಗಿ ಇದಾಗಿರ್ತದೆ. ಕಲರ್ ಎಲ್ಲ ಬಿಸ್ಕೆಟ್ ಕಲರ್ ಬರ್ತದೆ. ಆ ಟೈಪ್ ಬರ್ಬೇಕು ಶುಂಠಿ. ಆ ಕಲರ್ ಬಂದ್ರೆ ವ್ಯಾಲ್ಯೂ. ಬಿಸ್ಕೆಟ್ ಕಲರ್ ಬಂದ್ರೆ. ಈಗ ಸಾಕಷ್ಟು ಜನ ಶುಂಠಿನ ಬೆಳೀತಾ ಇದಾರೆ, ಬೇರೆ ಬೇರೆ ಬೆಳೆಗಳು ಬೆಳೀತಾ ಇದಾರೆ. ನೀವು ಸುತ್ತಮುತ್ತ ಎಲ್ಲ ಕೂಡ ಬಾಳೆ ಎಲ್ಲ ಬೆಳೆದಿದ್ದಾರೆ. ಬಾಳೆ ನಾನು ಬಾಳೆ ಬೆಳೆದಿದ್ದೀನಿ, ಪರಂಗಿನೂ ಹಾಕಿದ್ದೀನಿ, ಶುಂಠಿನೂ ಹಾಕ್ತಾ ಇದ್ದೀನಿ. ಶುಂಠಿ ನನಗೆ ನಾನು ಚೆನ್ನಾಗಿ ಅದ ಮಾಡ್ಕೊಂಡು ನಮ್ಗೆ ಒಳ್ಳೆ ಹೋಸತಿ ಒಳ್ಳೆ ಇಳುವರಿ ಬಂದಿತ್ತು. ನಾವು 1.5 ಎಕರೆಗೆ 800 ಮೂಟೆ 750 ಮೂಟೆ ಆಗಿತ್ತು. ಇದರಲ್ಲಿ ಈಗ ನೀವು ಹೆಚ್ಚಿನದಾಗ ಅದೇ ಪಡಿಬೋದು ಅಂದ್ರೆ ಇದರಲ್ಲೇ ಪಡಿಬೋದಾ? ಇದರಲ್ಲೇ ಪಡಿಬೋದು. ಹೆಚ್ಚು ನೀವು ಸಣ್ಣ ಚಿಕ್ಕದಾಗ ಹಾಕುವ ನೀವು ಗೊಬ್ಬರ ಹಾಕ್ಬೇಕು. ಮೇನು ಗೊಬ್ಬರ ಹಾಕ್ತಾನೆ ಯಾವ ಬೆಳೆನೂ ಆಗಲ್ಲ. ಇಳುವರಿ ಬಂದ್ರೆ ಬರ್ತದೆ ಅಂದ್ರೆ ಬಂದೇ ಬರ್ತದೆ. ಈಗ ಎಲ್ಲ ಬೆಳೆಗಳು ಆಲ್ಮೋಸ್ಟ್ ಬೆಳೀತಾರೆ, ಆದ್ರೆ ನೀವು ಶುಂಠಿನೇ